ಕೊಡಗಿನ ಸಾಂಪ್ರದಾಯಿಕ ಆಚರಣೆ ಕುಟುಂಬಗಳ ಒಗ್ಗಟ್ಟು ಹಾಗೂ ಭಕ್ತಿಭಾವದ ಪ್ರತೀಕವಾಗಿ ಚಟ್ಟಳ್ಳಿಯ ಶ್ರೀಮಂಗಲ ಶ್ರೀ ಭಗವತಿ ದೇವಾಲಯದ ವಾರ್ಷಿಕ ಉತ್ಸವ ಏಪ್ರಿಲ್ 14ರಿಂದ 15ರವರೆಗೆ ಅತ್ಯಂತ ಸಂಭ್ರಮ, ಶಿಸ್ತು ಮತ್ತು ಸಂಪ್ರದಾಯಬದ್ಧವಾಗಿ ನಡೆಯಿತು. ಉತ್ಸವದ ಪೂರ್ವಭಾವಿಯಾಗಿ ತಕ್ಕ ಮುಖ್ಯಸ್ಥರು, ತಕ್ಕರಾದವರು ಹಾಗೂ ಊರಿನ ಪ್ರಮುಖರ ಸಮ್ಮುಖದಲ್ಲಿ ಹಬ್ಬಕಟ್ಟು ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದೊಂದಿಗೆ ಊರಿನೆಲ್ಲೆಡೆ ಹಬ್ಬದ ಸಂಭ್ರಮ ಮನೆ ಮಾಡಿ ಕುಟುಂಬಸ್ಥರು ಹಾಗೂ ಭಕ್ತರು ದೇವಾಲಯದ ಕಾರ್ಯಕ್ರಮಗಳಿಗೆ ಸಜ್ಜಾದರು. ಏಪ್ರಿಲ್ 14ರಂದು ನಡೆದ ಪಟ್ಟಣಿ ಹಬ್ಬ ಅಂಗವಾಗಿ ಬೆಳಿಗ್ಗೆ ಆಯಾ ಕುಟುಂಬಸ್ಥರು ದೇವಾಲಯದಲ್ಲಿ ಸೇರಿ ತೋರಣ ಕಟ್ಟುವ ಮೂಲಕ ಉತ್ಸವಕ್ಕೆ ಚಾಲನೆ ನೀಡಿದರು. ಬಳಿಕ ಪೌವದಂಬೆ ಆದಿಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿತು. ಮಧ್ಯಾಹ್ನ ಮುಳ್ಳಂಡ ಐನ್ಮನೆಯಿಂದ ತಕ್ಕರಾದ ಮುಳ್ಳಂಡ ಕರಣ್ ಕಾವೇರಪ್ಪ ಅವರ ಸಮ್ಮುಖದಲ್ಲಿ ದೇವರ ಭಂಡಾರವೊಂದ ಒಡ್ಡೋಲಗ, ದುಡಿಕೊಟ್ಟು ಹಾಡು ಹಾಗೂ ಎತ್ತು ಹೋರಾಟದೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ದೇವಾಲಯಕ್ಕೆ ತರಲಾಯಿತು. ದೇವಾಲಯದಲ್ಲಿ ಅಲಂಕಾರ ಪೂಜೆ, ಮಹಾಪೂಜೆ, ಹರಕೆ, ಭಂಡಾರ ಒಪ್ಪಿಸುವುದು, ಬಳಕಾಟು ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ಇದ್ರ ಮೇಲೆ ಅದೇ ಲಾಸ್ಟ್ ಟೈಮ್ ಹಾಗೆ ಇಟ್ಟಿದ್ದು ಅದೇ ಒಳ್ಳೇದಪ್ಪ. ಹೇಗೆ ಯೂಸ್ ಮಾಡೋದು Tutti che tocca in blanca, no? ಎಲ್ಲಕ್ಕೂ ಕೊಡ್ಕೊಂಡಲ್ಲ ನಿಂಗೆ ಟೋಕನ್ ಫಸ್ಟ್ ತೊಗೊಳ್ಳಿ ಕೈಗೆ. ಹಾಂ ಬಾಕಿ ಹಿಂಗೆ ಹೆಂಗೆ ಇರ್ತಾವೆ ಹೆಂಗೆ ಟೋಕನ್ ತಗೊಳ್ಳಿ. ಕೊಡಗಿನಲ್ಲಿ ಈಗ ಹಬ್ಬದ ಉತ್ಸವ, ಎಲ್ಲ ಊರುಗಳಲ್ಲಿ ಹಬ್ಬದ ಉತ್ಸವಕ್ಕೆ ನಾವು ಆಚರಣೆ ಆಗ್ತಾಯಿದೆ. ಹಾಗೆ ಚಟ್ಟಳ್ಳಿಯ ಶ್ರೀಮಂಗಲ ಭಗವತಿ ಎಂಬ ವಿಶೇಷಪಟ್ಟಂತಹ ಒಂದು ದೇವಿಯ ಒಂದು ಉತ್ಸವದ ಆಚರಣೆ ಸಂಭ್ರಮದಿಂದ ನಡೀತಾ ಇದೆ. ಇಂದು ನಡೆಯುವಂಥ ಒಂದು ಹಬ್ಬದಲ್ಲಿ ಊರಿನವರಾಗಲಿ ತಕ್ಕೆ ಮುಖ್ಯರ ಸಮ್ಮುಖದಲ್ಲಿ ಎಲ್ಲ ಕಾರ್ಯಕ್ರಮ ಸಿದ್ಧಾಭಕ್ತಿ ನಡೀತಾ ಇದೆ. ಏನು ಸಂಪ್ರದಾಯ ಹಿಂದೆ ನಮ್ಮ ಹೇಳುವಂತೆ ಭಗವತಿ ದೇವಿಯು ನೆಲೆಯಾಗಿ ಬಂದಂಥ ಸಂದರ್ಭದಲ್ಲಿ ಚಟ್ಟಳ್ಳಿಯ ದೇವಿಯು ಶ್ರೀಮಂಗಲ ದೇವಿಯ ನೆಲೆ ನಿಂತರೆ, ಇನ್ನೊಂದು ಭಗವತಿ ಶರಳ ಭಗವತಿಯಾಗಿಯೂ, ಇನ್ನೊಂದು ಈರಳೆ, ಹಂಗೆ 3 ಸಹೋದರಿಯರಿದ್ದಂತಹ ಒಂದು ಇತಿಹಾಸವನ್ನು ಹೇಳಲಾಗ್ತದೆ. ಅದೇ ರೀತಿ ಇದರಲ್ಲಿ ನಾವು ಈ ಉತ್ಸವದಲ್ಲಿ ಭಗವತಿ ದೇವಿಗೆ ಒಂದು ವಿಶೇಷ ಸ್ಥಾನಮಾನ ಇದೆ. ಹಬ್ಬ ವರ್ಷಂಪ್ರತಿ ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ವಿಷು ಸಂಕ್ರಾಂತಿ ಸಮಯದಲ್ಲಿ ಬರುವಂಥ ಆಚರಣೆಯಾಗಿದೆ. ಒಂದು ಶ್ರದ್ಧಾಭಕ್ತಿಯಲ್ಲಿ ಎಲ್ಲರೂ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಈ ಒಂದು ಸಂಭ್ರಮದಲ್ಲಿ ಇರುವಂಥದ್ದು ಹಬ್ಬದ ಸಂಪ್ರದಾಯವನ್ನು ಆಚರಣೆ ಮಾಡ್ತಾ ಇದ್ದಾರೆ.
ನಾನು ಮುಳ್ಳಂಡ ಕರಣ್ ಕಾವೇರಪ್ಪ ಒಂದು ಈ ನಂಗಡ ಚೇರಳ ಶ್ರೀಮಂಗಲ ಗ್ರಾಮ ಹತ್ರ ನಂಗಡ ಭಗವತಿ ದೇವಿರ ಟಕ್ಕನ ಇತ್ತು ಮುಳ್ಳಂಡ ಒಕ್ಕತ್ತುಂಜ ನಂಗಡ ದೇವಿರ ಬಾಳು ಭಂಡಾರತ್ನ ಮುಳ್ಳಂಡ ತಕ್ಕನ ಮನೆಂಜ ಅರ್ಥ ಬಂತು ಈ ದೇವಿಕ್ ಈ ನಂಗಡ ಪವ್ವದಿಕ್ ನಂಗಡ ಕಾಲಾಂಡೆ ಕೋರಂಡ ಪ್ರತಿ ಕಾಲ ಏಪ್ರಿಲ್ 14-15 ಈಂದ ಅವರು ನಮ್ಮೆ ನಡಪ ಈ ನಮ್ಮೆ ನಡಪಂಗುಂಜಿ ಮಿಂಜತ್ರ ಇದತ್ಲು ನಮ್ಮೆ ಕಟ್ಟು ಬಂದ್ರಂಜ ಪ್ರತಿ ಏಪ್ರಿಲ್ 11 ಕಟ್ಟು ಬುದ್ದಿತ್ತು ಇಡೀ ಊರ ನಾಡು ಊರುಕಾರ ಎಲ್ಲರೂ ಅವರು ಶುದ್ಧ ಮುದ್ರೆಕೆಲ್ಲ ಇಪ್ಪಂತ ಇದನ್ನ ಮಾಡ್ರಂಜ ಇಲ್ಲಿ ಅವರು ಪಚ್ಚಗುಂಬನ ಕೆತ್ತೋಕಾಗ ಒಣಗುಂಬನ ಹೊಳಿಪೋಕಾಗ ಅನ್ನುವಂಥವ್ರ ಪದ್ಧತಿ ಈಗ ದಿನಾಂತರ ದಿನ ಮಕ್ಕ ಬಸ್ ಬೆಚ್ಚ ಅಲ್ಲ ಬಲ್ಲೆಗೆ ಬೆಚ್ಚ ಆಗಿಲ್ಲ ಏಪ್ರಿಲ್ 15ರಂದು ನಡೆದ ದೊಡ್ಡ ಹಬ್ಬದಂದು ಮಧ್ಯಾಹ್ನ ದೇವರ ಭಂಡಾರವೊಂದ ದೇವಾಲಯಕ್ಕೆ ಭವ್ಯ ಮೆರವಣಿಗೆಯಲ್ಲಿ ತರಲಾಯಿತು. ನಂತರ ತೆಂಗಿನಕಾಯಿ ಎಳೆಯುವುದು, ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಬಳಕಾಟ್ ಮುಂತಾದ ಸಂಪ್ರದಾಯಬದ್ಧ ಕಾರ್ಯಕ್ರಮಗಳು ಜರುಗಿದವು. ನಂತರ ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆಯನ್ನ ವ್ಯವಸ್ಥೆ ಮಾಡಲಾಗಿತ್ತು. ಏಪ್ರಿಲ್ 16ರಂದು ಬೆಳಿಗ್ಗೆ ದೇವಾಲಯದಲ್ಲಿ ಶುದ್ಧ ಕಳಶ ಪೂಜೆ ನೆರವೇರಿಸಿ ದೇವರ ಭಂಡಾರವೊಂದ ತಕ್ಕರ ಮನೆಗೆ ಒಪ್ಪಿಸುವ ಮೂಲಕ ಉತ್ಸವಕ್ಕೆ ಸಂಪ್ರದಾಯಬದ್ಧ ಸಮಾರೋಪ ಮಾಡಲಾಗುತ್ತೆ. ಕೊಡಗು ಚಾನಲ್ ನ್ಯೂಸ್, ಪುತ್ತರಿರ ಕರುಣ್ ಕಾಳಯ್ಯ.